ಇದೇ ವರ್ಷದ ಹಿಂದೆ ನಾವು ಬೆಳಗಾಂನಲ್ಲಿ ಸಂಭ್ರಮವನ್ನು ನಾವು ಆಚರಣೆಯನ್ನು ನಾವು ಮಾಡಿದ್ವು. ಎಲ್ಲ ನಾಯಕರು ವರ್ಕಿಂಗ್ ಕಮಿಟಿನೂ ಕೂಡ ಇತ್ತು ಅಲ್ಲಿ ಇದನ್ನು ಬೆಳಗಾಂನಲ್ಲಿ ಆಚರಣೆಯನ್ನು ಮಾಡಿದ್ವು. ಇವತ್ತು ಆ 100 ವರ್ಷ ಇವತ್ತು ಮುಗಿದಿದೆ. ಇವತ್ತು ಈ ಸಂದರ್ಭದಲ್ಲಿ ಇದನ್ನು ಮುಗಿಸ್ಲಿಕ್ಕೆ ಈ ಸಂದರ್ಭದಲ್ಲಿ ಅವರ ಹೆಸರನ್ನ ತೆಗೆದಾಕ್ಲಿಕ್ಕೆ ಹೊರಟಿದ್ದಾರೆ. ಮಹಾತ್ಮ ಗಾಂಧಿ ಹೆಸರನ್ನ ಈ ದೇಶದ ಇತಿಹಾಸದಲ್ಲಿ ತೆಗೆದಾಕ್ಲಿಕ್ಕೆ ಸಾಧ್ಯನಾ? ಇಟ್ ಈಸ್ ಇಂಪಾಸಿಬಲ್. ಮಹಾತ್ಮ ಗಾಂಧೀಜಿ ಅವರ ಹೆಸರನ್ನ ತೆಗೆದಾಕ್ಲಿಕ್ಕೆ ಸಾಧ್ಯನೇ ಇಲ್ಲ. ಅವರ ಪಕ್ಷ ಅಧಿಕಾರ ಯಾರು ಪರ್ಮನೆಂಟ್ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಅವ್ರ ಪಕ್ಷ ಎಷ್ಟು ದಿನ ಇರ್ತದೆ? ಎಲ್ಲರೂ ಒಂದ್ ಕಡೆ ಕೊನೆ ಇರಲೇಬೇಕಲ್ಲ. ಎಂತೆಂಥ ಚಕ್ರವರ್ತಿಗಳೆಲ್ಲ ಹೋಗ್ಬಿಟ್ರಲ್ವಾ? ಏನ್ ಬಿಜೆಪಿ ಏನು ಪರ್ಮನೆಂಟ್ ಆಗಿರ್ತದ? ಅಲೆಕ್ಸಾಂಡರ್ ದ ಗ್ರೇಟ್ ಎಂತೆಂಥ ಮಹಾ ಚಕ್ರವರ್ತಿಗಳು ಎಲ್ಲ ದೇಶದ 3 ಭಾಗ ತೆಗೆದುಕೊಂಡು ಬಂದವರೆಲ್ಲ ವಾಪಸ್ ಆಗೋದು. ಸದ್ದಾಂ ಹುಸೇನ್ ಏನಾಯ್ತು? ಔಸ್ಕೋಬೇಕಾದಂಥ ಒಂದು ಪರಿಸ್ಥಿತಿ ಬಂತು. ಹಂಗೆ ಆಗಲಿ, ನಾನು ಏನಾಗ್ತದೆ ನಾನೀಗ ಅದು ಚರ್ಚೆ ಮಾಡಬೇಕು. ಅಂದರೆ ಇದು ನಮ್ಮ ಪಕ್ಷ ರೂಟಲ್ಲಿದೆ, ಇತಿಹಾಸ ಇದೆ. ಈ ರಾಷ್ಟ್ರದ ಧ್ವಜ ನಿಮ್ಮ ಮೈ ಮೇಲಿದೆ. ಬಿಜೆಪಿಯವ್ರ ಮೇಲೆ ಇರ್ಲಿಕ್ಕೆ ಸಾಧ್ಯನಾ ಈ ರಾಷ್ಟ್ರದ ಧ್ವಜದ ಬಣ್ಣ? ಒಬ್ಬ ಕಾರ್ಯಕರ್ತ ಸತ್ರೆ ಈ ರಾಷ್ಟ್ರ ಧ್ವಜವನ್ನು, ಈ ಕಾಂಗ್ರೆಸ್ ಧ್ವಜವನ್ನು ಹಾಕುವಂಥ ಒಂದು ಶಕ್ತಿ ಇವತ್ತು ನಿಮಗೆ ಈ ಪಕ್ಷ ಕೊಟ್ಟಿದೆ. ರಾಷ್ಟ್ರಗೀತೆ ಕೊಟ್ಟಿದೆ, ಸಂವಿಧಾನವನ್ನು ಕೊಟ್ಟಿದೆ, ಈ ಕಾರ್ಯಕ್ರಮವನ್ನು ಕೊಟ್ಟಿದೆ. ಸೊ ಇವತ್ತು 73ನೇ 74ನೇ ತಿದ್ದುಪಡಿ ರಾಜೀವ್ ಗಾಂಧಿ ಅವರು ಕೊಟ್ಟರು. ಯಾಕೆ? ಎ ಲೀಡರ್ ಈಸ್ ಒನ್ ಕ್ರಿಯೇಟ್ ಲೀಡರ್ಸ್ ನಾಟ್ ಫಾಲೋಯರ್ಸ್ ಅಂತೇಳಿ. ಇವತ್ತು ನಾಯಕರುಗಳನ್ನ ತಯಾರು ಮಾಡಬೇಕು ಅಂತೇಳಿ 50% ಹೆಣ್ಮಕ್ಳಿಗೆ ಪಂಚಾಯಿತಿಯಿಂದ ಇವತ್ತು ಕಾರ್ಪೊರೇಷನ್ ಕೊಟ್ಟಿದೆ. ಇವತ್ತೇನು ಹೆಣ್ಮಕ್ಳಿಗೆ 33% ಕೊಡಬೇಕು ಅಂತ ಬಂತು. ಇಡೀ ಸೋನಿಯಾ ಗಾಂಧಿ ಮೂಡೆ ರೆಸಲ್ಯೂಷನ್ ಇದೆ ರಾಜ್ಯಸಭಾ. ಇದು ಬಿಜೆಪಿಯವರಲ್ಲ. ಈಗ ಅದನ್ನ ಕಾನೂನಾಗಿ ಬಂದಿದೆ, ಮುಂದಕ್ಕೆ ಅದು ಕಾನೂನಾಗಿ ಬರ್ತದೆ. ಹೆಣ್ಮಕ್ಳನ್ನ ನಾವು ತಯಾರು ಮಾಡಬೇಕು, ನಾಯಕರಾಗಿ ಬೆಳೆಸಬೇಕು. ಇದನ್ನ ಜಾಸ್ತಿ ದಿನ ನಿಲ್ಲಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಇದು ನೆಕ್ಸ್ಟ್ ಪಾರ್ಲಿಮೆಂಟ್ಗೂ ಅಸೆಂಬ್ಲಿಗೂ ಇಂಪ್ಲಿಮೆಂಟ್ ಆಗ್ತದೆ ಅನ್ನೋದು ನನಗೆ ಭರವಸೆಯನ್ನು ಕಾಣ್ತಾ ಇದೆ. ಸೊ ಹಂಗೆ ಇವತ್ತು ನಮ್ಮ ಪಕ್ಷದಲ್ಲಿ ಒಂದು ದೊಡ್ಡ ಇತಿಹಾಸ ಇದೆ. ಈಗ ನಾನು ಕೂಡ ಈ ಗಾಂಧೀಜಿದು 100 ವರ್ಷದ ಒಂದು ನಂದು ಏನು ಅವರು ಹಿಂದೆ ಪುಸ್ತಕ ಬರೆದಿಂದ ಯಾವ ರೀತಿ ನಡೆಸಿದ್ರು ACCನ ಅದನ್ನು ಒಂದು ದಾಖಲೆ ಎಲ್ಲ ಹುಡುಕ್ದೆ. ನಾನು ಅದಕ್ಕೆ ಇಂಗ್ಲೀಷಲ್ಲಿ ಮಾಡಿಕೊಟ್ಟಿದ್ದೆ. ಕನ್ನಡಕ್ಕೆ ಒಂದು ಅನುವಾದ ಮಾಡಿ ಅದ್ರ ಬಗ್ಗೆ ಆಮೇಲೆ ನಾವೇನು ಬೆಳಗಾಮಲ್ಲಿ ಕಾರ್ಯಕ್ರಮ ಮಾಡಿದೋ ಅದನ್ನೆಲ್ಲ ಇಟ್ಟು ಒಂದು ಗಾಂಧಿ ಭಾರತ ಅಂಥೇಳಿ ಒಂದು ಪುಸ್ತಕ ಕೂಡ ನಾನೀಗಾಗಲೇ ಅದಕ್ಕೆ ತಯಾರು ಮಾಡಿ ರೂಪಿಸಿದ್ದೇನೆ. ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರ ಕೈಲಿ ಒಂದು ಟೈಮ್ ಕೇಳಿದ್ದೀನಿ. ಯಾಕೆಂದರೆ ಅವರು ACC ಅಧ್ಯಕ್ಷರು, ಅವ್ರ ಕೈಲೇ ಇದನ್ನು ಬಿಡುಗಡೆ ಮಾಡಿಸ್ಬೇಕು ಅಂತೇಳಿ ದಿನಾಂಕವನ್ನು ನಿಗದಿ ಮಾಡಿ ಇದೇ ನಮ್ಮ ಭಾರತ್ ಜೋಡೋ ಭವನದಲ್ಲಿ ಅದನ್ನು ಸದ್ಯದಲ್ಲೇ ಒಂದು ಟೈಮ್ ಮಾಡಿ ಈಗಾಗಲೇ ಇದರ ಗಾಂಧೀಜಿಯವರ ನೆನಪಿನಲ್ಲಿ 100 ವರ್ಷದ ಇತಿಹಾಸದ ನೆನಪಿನಲ್ಲಿ 100 ಕಾಂಗ್ರೆಸ್ ಕಚೇರಿನ ಕಟ್ಟಬೇಕು ಅಂತೇಳಿ ಈಗಾಗಲೇ ತೀರ್ಮಾನ ಮಾಡಿದ್ದೇವೆ. ಈಗಾಗಲೇ 70 ಕಾಂಗ್ರೆಸ್ ಕಚೇರಿಗಳು ರೆಡಿ ಇದೆ. ಅದಕ್ಕೆಲ್ಲ ಈಗ ಒಂದು ಲಿಸ್ಟು ಕೂಡ ಕೊಟ್ಟೆ, ಇನ್ನು ಕೆಲವೆಲ್ಲ ಉಳ್ಕೊಂಡಿದೆ. ಆದಷ್ಟು ಜಲ್ದಿ ನೆಕ್ಸ್ಟ್ ಕ್ಯಾಬಿನೆಟಲ್ಲಿ ತಂದು 100 ಬಿಲ್ಡಿಂಗಿಗೆ ಬೆಂಗಳೂರು ನಗರದಲ್ಲೂ ಕೂಡ ಒಂದು ಒಳ್ಳೆ ಆಫೀಸ್, 2 ಆಫೀಸ್, ಒಂದು ರಾಮಲಿಂಗಾರೆಡ್ಡಿ ಜವಾಬ್ದಾರಿ ತೆಗೆದುಕೊಂಡಿದ್ದಾರೆ, ನಾವು ಒಂದು ಜವಾಬ್ದಾರಿ ತೆಗೆದುಕೊಂಡಿದ್ದೇವೆ. ಒಂದು ದೊಡ್ಡ 2 ಕಟ್ಟಡ, ಒಂದು ಡಿಸ್ಟಿಕ್ ಕಟ್ಟಡ, ಒಂದು ಸ್ಟೇಟ್ ಕಟ್ಟಡ. ಇದನ್ನ ಕಟ್ಟಲಿಕ್ಕೆ ಇನ್ನೊಂದು ಬೇರೆ ಕಟ್ಟಡ ಕಟ್ಟಲಿಕ್ಕೆ ಮಾಡಿದ್ದೇವೆ. ಎಲ್ಲ ತಾಲೂಕಲ್ಲೂ ಕೂಡ ಇದಕ್ಕೊಂದು ರೂಪವನ್ನು ಮಾಡುವಂಥ ಕೆಲಸ. ಮೊನ್ನೆ 2 ತಿಂಗಳ ಹಿಂದೆ ಮೈಸೂರಿಗೆ ಹೋಗಿದ್ದೆ. ಅಲ್ಲೂ ಕೂಡ ಚೀಫ್ ಮಿನಿಸ್ಟರ್ ಅವರು ಅವರೇ ಜವಾಬ್ದಾರಿ ತೆಗೆದುಕೊಂಡು ಮೈಸೂರಿನಲ್ಲಿ ಒಂದು ದೊಡ್ಡ ಕಚೇರಿ, ಅಲ್ಲೂ ಕೂಡ ಇದೇ ರೀತಿ ಕಾಂಗ್ರೆಸ್ ಭವನ ಕಟ್ಟಬೇಕು ಅಂತೇಳಿ ಅವರು ಕೂಡ ಈಗಾಗಲೇ ಪ್ಲಾನ್ ಆಫ್ ಆ್ಯಕ್ಷನ್ನ ಮಾಡಿ ಈಗಾಗಲೇ ಭೂಮಿ ಪೂಜೆ ಕೂಡ ನಾನು ಮಾಡಿ ಬಂದಿದ್ದೇನೆ. ನಾನು ಇಲ್ಲಿಂದ ಒಂದು ಸಂದೇಶ ಕೊಡ್ತೀನಿ ಎಲ್ಲ ಅಧ್ಯಕ್ಷರಿಗೆ. ನೀವು ಫೌಂಡೇಶನ್ ಹಾಕೋದು ಡೇಟ್ ಕೊಡ್ತಾರೆ ರಾಹುಲ್ ಗಾಂಧಿ ಅವರು ಮತ್ತು ಖರ್ಗೆ ಸಾಹೇಬರು. ಅದಕ್ಕೆ ನೀವು ಕಾಯಕ್ಕೆ ಹೋಗ್ಬಿಡಿ. ಒಂದೇ ದಿನ ಇಲ್ಲಿಂದನೇ ಬೆಂಗಳೂರಿನಿಂದನೇ ಅದಕ್ಕೆ ವರ್ಚುವಲಲ್ಲಿ ಫೌಂಡೇಶನ್ ಹಾಕುವಂಥ ಕೆಲಸ ನಾವು ಮಾಡ್ತೇವೆ ಬೆಂಗಳೂರಿಗೆ ಬಂದು. ಆದರೆ ಈಗಿಂದನೇ ಪ್ಲ್ಯಾನ್ ಹಾಕೊಳ್ಳೋಂಥದ್ದು, ಪ್ಲ್ಯಾನ್ ಮಾಡಿಸೋಂಥದ್ದು, ಕಾಂಟ್ರಾಕ್ಟರ್ ಫೈನಲೈಸ್ ಮಾಡೋಂಥದ್ದು, ಕಾಂಟ್ರಾಕ್ಟರ್ಗೆ ದುಡ್ಡು ಕೊಡೋಂಥದ್ದು, ಅದೆಲ್ಲ ಕೂಡ ಈಗೇನೆ ನೀವು ಸಿದ್ಧತೆಯನ್ನು ಮಾಡ್ಕೊಳ್ಬೇಕು ಅಂತೇಳಿ ನಾನು ಎಲ್ಲರೂ ಕೂಡ ನಾನು ಈ ಸಂದರ್ಭದಲ್ಲಿ ನಾನು ಮನವಿಯನ್ನು ನಾನು ಮಾಡ್ತೇನೆ. ಇದಲ್ಲದೆ ಈಗಾಗಲೇ ನಮ್ಮ ಚಂದ್ರಶೇಖರ್ ಅವರು ತಮ್ಗೆ ಹೇಳಿದ್ದಾರೆ, ಇವತ್ತೇನು ನರೇಗಾ ವಿಚಾರದಲ್ಲಿದೆ, ನಿನ್ನೆ ಏನು ತೀರ್ಮಾನವನ್ನು ಮಾಡಿದೆ ಕಾಂಗ್ರೆಸ್ ಪಕ್ಷ, 5ನೇ ತಾರೀಕಿಂದ ನಾವು ಇದನ್ನು ಒಂದು ಹೊಸ ರೂಪವನ್ನು ಇದಕ್ಕೆ ಹೋರಾಟ ಪ್ರಾರಂಭ ಮಾಡಬೇಕಾಗಿದೆ. ಎಲ್ಲಿ? ಬೆಂಗಳೂರಲ್ಲ,
ತಾಲೂಕ್ ಹೆಡ್ ಕ್ವಾರ್ಟರ್ಸ್ ಅಲ್ಲ, ಪಂಚಾಯಿತಿಗಳಿಂದ ಈ ಹೋರಾಟವನ್ನು ಪ್ರಾರಂಭ ಮಾಡಬೇಕು. ನಮ್ಮ ಗ್ಯಾರಂಟಿಯ ಸದಸ್ಯಗಳು ಯಾರ್ಯಾರು ಇದ್ದೀರಿ, ಯಾರು KB ಇಂದ ನಮ್ಮ ಬೆಸ್ಕಾಮಿಂದ ನಾಮಿನೇಷನ್ ಆಗಿದ್ದೀರಿ, ಯಾರು ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟಿಂದ, ಹೆಲ್ತ್ ಡಿಪಾರ್ಟ್ಮೆಂಟಿಂದ ಇದ್ದೀರಿ, ಸುಮಾರು ಒಂದೊಂದು ತಾಲೂಕಲ್ಲಿ 50ರಿಂದ 100 ಜನ 200 ಜನಕ್ಕೆ ನಾವು ನಾಮಿನೇಷನ್ಗಳನ್ನು ಕೊಟ್ಟಿದ್ದೇವೆ ವಿವಿಧ ಇಲಾಖೆಯಲ್ಲಿ. ಅವರು ಮತ್ತು ಪಂಚಾಯತಿ ಮೆಂಬರ್ಗಳು, ಜಿಲ್ಲಾ ಪಂಚಾಯತಿ ಮೆಂಬರು, ಕಾರ್ಪೊರೇಟರ್ಗಳು ನೀವೆಲ್ಲ ಸೇರಿ ಒಂದಾಗಿ ಕಾರ್ಯಕರ್ತರು ಒಂದೊಂದು ಭಾಗನ ಹಂಚ್ಕೊಂಡು ಪ್ರತಿ ಒಂದು ವಿಧಾನಸಭಾ ಕ್ಷೇತ್ರಕ್ಕೂ ಕೂಡ ನಾನು ನಮ್ಮ ಎಲ್ಲ ಕಾರ್ಯಾಧ್ಯಕ್ಷಗಳು JC ಚಂದ್ರಶೇಖರ್ಗೆ ಒಬ್ಬೊಬ್ಬರನ್ನ ಅಬ್ಸರ್ವರ್ ಆಗಿ ಈ ಕಾರ್ಯಕ್ರಮಕ್ಕೆ ನಾನು ಕಳಿಸ್ಕೊಡ್ತೀನಿ. ನೀವೆಲ್ಲ ಕೂಡ ಇದೇನು ಇವತ್ತು ನರೇಗಾ ವಿಚಾರ ಇದೆ, ಏನು ನಮ್ಮ ಗ್ಯಾರಂಟಿಗಳನ್ನು ತಲುಪಿಸ್ಲಿಕ್ಕೆ ಮತ್ತು ಏನು ನಮ್ಮ ಕಾರ್ಯಕ್ರಮ ತಲುಪಿಸ್ಲಿಕ್ಕಿದೆ, ಒಂದು ಹೊಸ ತಾಲೂಕು ಮಟ್ಟದಲ್ಲಿ ಒಂದು ಪಂಚಾಯತಿ ಮಟ್ಟದಲ್ಲಿ ನಮ್ಮ ಗ್ಯಾರಂಟಿಗಳ ಸಮಾವೇಶವನ್ನು ಒಂದು ಕಾರ್ಯಕ್ರಮವನ್ನು ಮಾಡಬೇಕು. ಅದು ರೂಪರೇಷೆಗಳನ್ನು ನಿಮಗೆ ನಾನು ಸದ್ಯದಲ್ಲೇ ನನ್ನ ಗೈಡ್ಲೈನ್ಸನ್ನು ನಿಮಗೆ ನಾನು ಕಳಿಸ್ಕೊಡ್ತೇನೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ. ಮತ್ತು ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಎಲೆಕ್ಷನ್ ನಾವು ನಿಲ್ಲಿಸೋಕ್ಕಾಗಲ್ಲ. ವಿ ಆರ್ ಕಂಡಕ್ಟಿಂಗ್ 2-3 ತಿಂಗಳಲ್ಲೇ ಈ ಎಲೆಕ್ಷನ್ನು ಸಿದ್ಧತೆಯನ್ನು ನಾವು ಮಾಡಿಕೊಳ್ಳಲೇಬೇಕಾಗಿದೆ. ಇದಕ್ಕೆ ಈಗಾಗಲೇ ನಮ್ಮ ಚೀಫ್ ಮಿನಿಸ್ಟರ್ ಅವರು ನಮ್ಮ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಹೇಳಿದ್ದಾರೆ. ಅದೇನೇನು ರಿಸರ್ವೇಷನ್ನು, ಕೋರ್ಟ್ಗಳ ಆತಂಕಗಳು, ಕಾನೂನು ಚೌಕಟ್ಟುಗಳು ಏನು ಸಮಸ್ಯೆ ಇದೆ ಅದನ್ನೆಲ್ಲ ಬಗೆಹರಿಸಿ 2 ತಿಂಗಳಲ್ಲೇ ಎಲೆಕ್ಷನ್ ಮಾಡೋಕ್ಕೆ ಸಿದ್ಧತೆ ಮಾಡ್ಕೊಳ್ಬೇಕು ಅಂತೇಳಿ ಮಾರ್ಗದರ್ಶನ ಕೊಟ್ಟಿದ್ದಾರೆ. ಮತ್ತು GBA ಎಲೆಕ್ಷನ್ ಕೂಡ ನಾನೀಗಾಗಲೇ ಸಿದ್ಧತೆಯನ್ನು ನಾನು ಮಾಡ್ಕೊಂಡಿದ್ದೇನೆ. ಕೆಲವರು ಏನಪ್ಪ ನಾನು ರಿಸರ್ವೇಷನ್ನು ಆಗಲಿ ಅಲ್ಲಿಗಂಟ ನಾನು ಅರ್ಜಿ ತಗೊಳ್ಳೋದು ಬೇಡ ಅಂತ ಇರ್ಬೋದು. ನೀವು ಅರ್ಜಿ ತೆಗೆದುಕೊಂಡು ನೀವು ತಯಾರಾಗಿ ನೀವು ಬೂತ್ ಮಟ್ಟದಲ್ಲಿ ನೀವು ಕೆಲಸ ಮಾಡಲಿಲ್ಲ ಅಂದರೆ ನೀವು ಎಷ್ಟೇ ದೊಡ್ಡ ನಾಯಕರಾಗಲಿ ಈ DK ಶಿವಕುಮಾರ್ ನಿಮ್ಮನ್ನ ಗುರ್ಸೋದಿಲ್ಲ. ಯಾರ್ಯಾರು ಪಂಚಾಯತಿ ಮಟ್ಟದಲ್ಲಿ ಬೂತ್ ಮಟ್ಟದಲ್ಲಿ ಈಗಾಗಲೇ ಅಪ್ಲಿಕೇಶನ್ ಫಾರಮ್ ಇವತ್ತಿಂದನೇ ರಿಲೀಸ್ ಕೊಡ್ತಾ ಇದ್ದೀನಿ. ಜನರಲ್ ಅವರು ಯಾವುದೇ ಕ್ಯಾಟಗರಿ ಇತ್ಕೊಳ್ಳಿ, ಯಾವ ಕ್ಯಾಟಗರಿ ನಾವು ನೋಡ್ತೀವಿ, ಯಾರ್ಯಾರು ಅರ್ಜಿ ಹಾಕ್ಕೊಂಡಿದ್ದಾರೆ, ಯಾರ್ಯಾರಿಗೆ ಅದಕ್ಕೆ ಅರ್ಹರಿದ್ದಾರೆ ಅನ್ನೋದು ನಾವು ಆ ತೀರ್ಮಾನ ಮಾಡ್ತೇವೆ. ಈಗಾಗಲೇ ನಮ್ಮ ಪಾರ್ಟಿಗೆ ಅರ್ಜಿಯನ್ನು 15ನೇ ತಾರೀಕು ಒಳಗಡೆ 1ನೇ ತಾರೀಕಿಂದ 15ನೇ ತಾರೀಕು ಇವತ್ತಿಂದನೇ ರಿಸೀವ್ ಮಾಡ್ಕೊಳ್ತೀನಿ. ಜನರಲ್ ಅವರು 50,000 ರೂಪಾಯಿ ಕೊಡಬೇಕು, SC ST ಅವರು 25,000 ರೂಪಾಯಿ ಬಿಲ್ಡಿಂಗ್ ಫಂಡು, ಅಪ್ಲಿಕೇಶನ್ಗೆ ಅಲ್ಲ ಬಿಲ್ಡಿಂಗ್ ಫಂಡ್ಗೆ. ಈ ಬಿಲ್ಡಿಂಗ್ ಕಟ್ಟಬೇಕಲ್ಲ, 60 ಕೋಟಿ ರೂಪಾಯಿ ಇಲ್ಲಾಗ್ತದೆ, ಸಿಟಿ ಆಫೀಸ್ 20 ಕೋಟಿ ರೂಪಾಯಿ ಆಗ್ತದೆ, 80 ಕೋಟಿ ರೂಪಾಯಿ. ಎಲ್ಲ ತಾಲೂಕಲ್ಲೂ ಬಿಲ್ಡಿಂಗ್ ಕಟ್ತಾರೆ. KPCC ಏನೋ ಒಂದಷ್ಟು ದುಡ್ಡು ಕೊಡಬೇಕಲ್ಲ, ಯಾರು ಕೊಡ್ತಾರೆ? ಅದಕ್ಕೆ ಬಿಲ್ಡಿಂಗ್ ಫಂಡ್ಗೆ 50,000. MLA ಗೆ 2 ಲಕ್ಷ ಉಸುರು ಮಾಡಿದೆ ನಾನು, 20 ಕೋಟಿ ಬಂತು. 20 ಕೋಟಿ ಇದಕ್ಕೆಲ್ಲ ಅಡ್ವರ್ಟೈಸ್ಮೆಂಟ್ ಎಲೆಕ್ಷನ್ನೆಲ್ಲ ಫೀಸ್ ಎಲ್ಲ ಕಟ್ಟಬೇಕಾದಂಥ ಒಂದು ಅವಕಾಶ ಆಯಿತು. ಹಂಗೆ 50,000 ರೂಪಾಯಿ ಯಾರು ಕಾರ್ಪೊರೇಟರ್ ಆಗಬೇಕು ಅಂತ ಇದ್ದೀರಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.